ಝಟ್ಪಟ್ನಲ್ಲಿ ತಯಾರಾಗುವಂತಹ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಒಂದು 4 ಈರುಳ್ಳಿ, ಒಂದು 4 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. 2 ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಚಮಚ ಗರಂ ಮಸಾಲ, ಒಂದು ಅರ್ಧ ಚಮಚ ಡ್ರೈ ಮ್ಯಾಂಗೋ ಪೌಡರ್ ಸೇರಿಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಡ್ರೈ ಮ್ಯಾಂಗೋ ಪೌಡರ್ ಇಲ್ಲ ಅಂದರೆ ಚಾಟ್ ಮಸಾಲೆ ಇದ್ದರೆ ಅದು ಕೂಡ ಹಾಕೋಬೋದು. ಇವಾಗ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ. 1 ಚಮಚ ಆಗುವಷ್ಟು. ಬೇಕಿದ್ದರೆ ಆರ್ಡರ್ ಮಾಡ್ಬೋದು, ತುಂಬ ಸರಿಯಾಗಿರುತ್ತೆ ಈ ಮಸಾಲೆ ಖಾರ. ಅದ್ರ ಜೊತೆಗೆ 1 ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. 1 ಚಮಚ ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಸುಮಾರು 1 ಕಪ್ ಆಗುವಷ್ಟು ಹುರಿದಂತಹ ಶೇಂಗಾ ಬೀಜ ಹಾಕ್ತಿದ್ದೀನಿ. ಹುರಿದು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಪಲ್ಸ್ ಮೂಡಲ್ಲಿ ಬಂದ ಚಲು ಮಾಡ್ಕೊತ ಇದನ್ನು ರುಬ್ಕೊಂಡು ತಗೋಬೇಕು. ಸ್ಮೂತಾಗಿ ರುಬ್ಕೋಬಾರ್ದು. ನೀವು ನೋಡ್ತಿರ್ಬೋದು ನಾನು ಯಾವ ರೀತಿಯಾಗಿ ರುಬ್ಕೊಂಡಿನಿ ಅಂತೇಳಿ. ತರಿ ಆಗಿರಬೇಕು. ಹೀಗಾಗಿ ಮಿಕ್ಸಿ ಜಾರನ್ನು ಬಂದ ಚಲು ಮಾಡಿದರೆ ಸಾಕು, ಈ ರೀತಿ ಆಗುತ್ತೆ ಅದು. ಇವಾಗೇನಿಲ್ಲ, ನೀಟಾಗಿ ಇದನ್ನು ಕೈಲಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ರುಚಿಯಾಗಿ ಬರುತ್ತೆ ಮತ್ತು ಝಟ್ಪಟ್ನಲ್ಲಿ ಮಾಡ್ಕೋಬೋದು ಈ ರೆಸಿಪಿ. ಸೊ ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಓಕೆ ನೋಡಿ, ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಆಗಿದೆ ಕೈಲಿಂತ. ಇವಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕಡಾಯಿನಲ್ಲಿ ಸುಮಾರು ಒಂದು 3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಇವಾಗ ತುರಿದಂತಹ ಹಸಿ ಶುಂಠಿ ಸೇರಿಸ್ತಿದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕೋಬೋದು ನೀವು ಇಲ್ಲಿ ಒಂದು ಸ್ವಲ್ಪನೇ. ಮತ್ತು ಸ್ವಲ್ಪನೇ ಇಂಗು ಹಾಕ್ಕೊತಿದ್ದೀನಿ. ಇವಾಗ ಜೀರಿಗೆ ಮತ್ತು ಇಂಗು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮ, ಅದನ್ನು ಸೇರಿಸ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಇವಾಗ ಏನಿಲ್ಲ, ಎಣ್ಣೆಯಲ್ಲಿ ಹಾಕಿದ ಮೇಲೆ ಇದಕ್ಕೆ ಒಂದು 2 ನಿಮಿಷ ಇದೇ ರೀತಿ ನಾನಿಲ್ಲಿ ಚಮಚ ತೊಗೊಂಡು ತಿರುಗಿಸ್ಕೊತ ಹುರ್ಕೊತಿದ್ದೀನಿ. ಒಂದು 2 ನಿಮಿಷ ಆಗೋ ತನಕ. ಇವಾಗ ಗ್ಯಾಸ ಮೀಡಿಯಮ್ ಆಗಿದೆ. ಇವಾಗ ನೋಡಿ ನೀಟಾಗಿ ಒಂದು 2 ನಿಮಿಷ ಇದನ್ನು ಹುರ್ಕೊಂಡಾಗಿದೆ. ಇವಾಗ ಇದನ್ನು ಏನು ಮಾಡಬೇಕು, ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬೇಕಾಗುತ್ತೆ. ಇದಕ್ಕೆ ನೀರು ಚಿಮ್ಕಿಸಿ ಒಂದು 3 ನಿಮಿಷ ಹಬೆಯಲ್ಲಿ ಬಿಟ್ಟರೆ ಸಾಕು, ತಯಾರಾಗುತ್ತೆ ನಮ್ಮ ಡ್ರೈ ಸಬ್ಜಿ ರೆಸಿಪಿ. ಇವಾಗ 2 ನಿಮಿಷ ಆಗೋ ತನಕ ನಾನು ಹುರ್ಕೊಂಡಿದ್ದೀನಿ. ಎಷ್ಟು ಸರಿಯಾಗಿ ಕಾಣ್ತಿದೆ ನೋಡಿ. ಓಕೆ, ಇವಾಗ ಏನು ಮಾಡ್ತಿದ್ದೀನಿ ನಾನಿಲ್ಲಿ ಒಂದು 3 ರಿಂದ 4 ಚಮಚ ಎಲ್ಲ ಕಡೆಗೆ ನೀರನ್ನ ಚಿಮ್ಕಿಸ್ತಿದ್ದೀನಿ ಈ ರೀತಿ ಕೈಲಿಂದ. ನೀರು ಚಿಮ್ಕಿಸಿ ಹಬೆಯಲ್ಲಿ ಒಂದು 2 ರಿಂದ 3 ನಿಮಿಷ ಮಾತ್ರ ಇದಕ್ಕೆ ಬಿಡ್ತಿದ್ದೀನಿ. ವಾವ್ ನೋಡಿ, ಒಂದು 3 ನಿಮಿಷ ಆಗಿದೆ. ಇವಾಗ 3 ನಿಮಿಷ ಆದಮೇಲೆ ಇದಕ್ಕೆ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಬೆಂದಿಲ್ಲ ಅಂದರೆ ಮತ್ತೆ ಇನ್ನೂ ಒಂದು ಸಲ ನೀವು ನೀರನ್ನ ಚಿಮ್ಕಿಸಿ ಒಂದು 2 ನಿಮಿಷ ಹಾಗೇ ಬಿಡ್ಬೋದು. ಇವಾಗ ಇದಕ್ಕೆ ತಯಾರಾಗಿದೆ. ತಯಾರಾದಮೇಲೆ ನಾನಿಲ್ಲಿ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಅಷ್ಟೇ ಸಾಕು. ನಿಮಗೆ ಮಸಾಲೆ ಖಾರ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ನಲ್ಲಿ ಇದೆ, ನೋಡ್ಬೋದು. ಇಲ್ಲ ಅಂದರೆ ಆರ್ಡರ್ ಕೂಡ ಮಾಡ್ಬೋದು. ಓಕೆ ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸಿಂಪಲಾಗಿ ಮಾಡ್ಕೋಬೋದು ಈ ರೆಸಿಪಿ. ತುಂಬ ರುಚಿಯಾಗಿರುತ್ತೆ. ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ನೀವು ಇದನ್ನು ಸಬ್ಜಿನ ತಿನ್ಬೋದು. ಟಿಫಿನ್ ಬಾಕ್ಸ್ಗೆ ಹೇಳಿ ಮಾಡಿಸೋದಾಗಿದೆ ಈ ರೆಸಿಪಿ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.